ಅಂಜಲಿ ಅಂಬಿಗರ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಶ್ರೀ ಗಂಗಾಮತ ಅಂಬಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಇಳಕಲ್ ವತಿಯಿಂದ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟಿಸಿ ಮನವಿಯನ್ನು ಸಲ್ಲಿಸಲಾಗಿದೆ. ಅಂಜಲಿ ಅಂಬಿಗರವರನ್ನ ಕೊಲೆ ಮಾಡಿದಂತ ದುಷ್ಕರ್ಮಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ತಹಶೀಲ್ದಾರ್ ಇಳಕಲ್ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರಿವರೆಗೆ ಮಾನ್ಯರೇ, ವಿಷಯ ಹುಬ್ಬಳ್ಳಿಯ ವೀರಾಪುರ ಹೋಬಳಿಯ ಅಂಜಲಿ ಮೋಹನ್ ಅಂಬಿಗರ್ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಮಾಡಿಸುವ ಮುನ್ನವೇ ಮತ್ತೆ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತೊಂದು ಅಂಬಿಗರ ಸಮಾಜದ ಯುವತಿಯ ಕೊಲೆ ನಡೆದಿದೆ. ಹುಬ್ಬಳ್ಳಿ ನಗರದ ವೀರಾಪುರ ಹೋಬಳಿಯ ನಿವಾಸಿಯಾದ ಅಂಜಲಿ ಮೋಹನ್ ಅಂಬಿಗರ್ ವಯಸ್ಸು 20 ಎಂಬಾಕೆಯ ಸಾವಿಗೀಡಾಗಿದೆ ಎಂದು ಸುದ್ದಿ ವರದಿಯಾಗಿದೆ. ಈಕೆಗೆ ಅದೇ ಏರಿಯಾದ ಗಿರೀಶ್ ಸಾವಂತ್ ಎಂಬ 21 ವರ್ಷದ ಯುವಕ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಅತ್ಯಂತ ಬರ್ಬರವಾದಂಥದ್ದು. ಈ ಹತ್ಯೆಯನ್ನು ಇಡೀ ಕರ್ನಾಟಕದಾದ್ಯಂತ ಇರತಕ್ಕಂತಹ ಎಲ್ಲ ಜಾತಿಯವರು ಎಲ್ಲರೂ ಕೂಡ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇಳಕಲ್ನಲ್ಲಿರ್ತಕ್ಕಂಥ ನಮ್ಮ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕಾ ನೌಕರರ ಸಂಘ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇಂತಹ ಒಂದು ಹತ್ಯಾಕಾಂಡ ಕರ್ನಾಟಕದಲ್ಲಿ ಜರುಗಬಾರ್ದಾಗಿತ್ತು. ಮೇಲೆ ಪದೇ ಇಂತಹ ಹತ್ಯಾಕಾಂಡಗಳು ಕರ್ನಾಟಕದೊಳಗೆ ಜರುಗಾಕತ್ತೇವು. ಮೊದಲನೇದಾಗಿ ಅದೇ ಹುಬ್ಬಳ್ಳಿಯಲ್ಲಿ ಎರಡೆರಡು ಘಟನೆಗಳು ಜರುಗಿದಾವು. ಇಂಥ ಹತ್ಯಾಕಾಂಡವನ್ನು ನೋಡಿದ್ರೆ ಈ ಒಂದು ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಐತೋ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಮುಜುಗರಕ್ಕೆ ಇಲ್ಲಿ ಒಳಗಾಗ್ತದ. ಇಂಥ ಹತ್ಯಾಕಾಂಡ ಎಲ್ಲಿಯೂ ಕೂಡ ಜರುಗಬಾರ್ದು ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಇಲ್ಲಿ ಸುಭದ್ರವಾಗಿರ್ತಕ್ಕಂಥ ಸ್ಥಾನ ಇರದೇ ಇರುವ ಹಾಗೆ ಆಗಿದೆ. ಒಂದು ಬಿಹಾರ, ನಾವು ಹಿಂದಿನ ಕಾಲದ ಬಿಹಾರ, ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಇಂಥ ಪ್ರಕರಣಗಳ ಕೇಳ್ತಾ ಇದ್ದೀವಿ. ಆದರೆ ಇಂದು ನಮ್ಮ ಕರ್ನಾಟಕದಲ್ಲೇ ಸಹಿತ ಕೆಲವು ಕಳೆದಂತೆಲ್ಲ ಇಂತಿಂಥ ಕೊಲೆ ಪ್ರಕರಣಗಳು, ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡೋದಾಗಿರ್ಬೋದು, ಉಡುಪಿಯಲ್ಲಿ ಆಗಿರ್ಬೋದು, ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿರ್ಬೋದು, ಸುತ್ತಮುತ್ತ ಆಗಿರ್ತಕ್ಕಂಥ ಇವೆಲ್ಲ ಬೆಳಕಿ ಬಂದಿರತಕ್ಕಂಥ ಬೆರಳಿಕೆಯ ಪ್ರಕರಣಗಳು, ಅದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಸುತ್ತಮುತ್ತ ಹಳ್ಳಿಗಳಿಗಾಗಿರ್ಬೋದು, ಈ ಕರ್ನಾಟಕದಲ್ಲಿ ಇಂಥ ಹೆಚ್ಚಿನ ಪ್ರಕರಣಗಳು ಸಹಿತ ಕಂಡು ಬರ್ತಾ ಇದ್ದೇವೆ. ಅದಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರು ಸಹಿತ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು, ಇದು ಜಾತಿವಾರು ಒಂದು ಪ್ರತಿಭಟನೆ ಅಲ್ಲ, ಇದು ಒಂದು ರಾಜ್ಯಾದ್ಯಂತ ಎಲ್ಲ ಸಮುದಾಯದವರಿಗೂ ಆಗಿರ್ತಕ್ಕಂಥ ಒಂದು ಅನ್ಯಾಯವಂತ ಹೇಳ್ತೀವಿ. ಇಂಥ ಘಟನೆಗಳು ಸಹಿತ ಪದೇ ಮರು ಕಳಿಸಿದ ಹಾಗೆ ಇದಕ್ಕೊಂದು ಸೂಕ್ತವಾಗಿರ್ತಕ್ಕಂಥ ಒಂದು ತನಿಖಾ ತಂಡವನ್ನು ರಚಿಸಿ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳ್ತೀವಿ. ಇಂಥ ಪ್ರಕರಣಗಳು ಮುಂದೆ ಯಾವುದೇ ರೀತಿ ಆಗದೇ ಇರುವ ಹಾಗೆ ಇದಕ್ಕೆ ನೀವು ನಿಮ್ಮ ಬ್ಯೂರೋ ರಿಪೋರ್ಟ್ ದಾವಲ್ ಸೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.